ಮನೆಯಿಂದ ಹೊರಡುವಾಗ ಕೆಲವೊಂದು ಕ್ರಮಗಳನ್ನು ಅನುಸರಿಸುವುದರಿಂದ ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗಬಹುದು. ಇಲ್ಲಿವೆ ಕೆಲವೊಂದು ಸಲಹೆಗಳು. ದೇವರ ಆಶೀರ್ವಾದ. ಮನೆಯಿಂದ ಹೊರಡುವ ಮೊದಲು ನಿಮ್ಮ ಮನೆಯ ದೇವರ ಕೋಣೆಗೆ ಹೋಗಿ ದೇವರ ಆಶೀರ್ವಾದ ಪಡೆಯಿರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸಿ. ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿ ಎಂದು ಬೇಡಿಕೊಳ್ಳಿ. ಹಿರಿಯರ ಆಶೀರ್ವಾದ. ಮನೆಯಲ್ಲಿರುವ ಹಿರಿಯರ ಆಶೀರ್ವಾದ ಪಡೆದು ಹೊರಡಿ. ಅವರ ಆಶೀರ್ವಾದವು ನಿಮ್ಮ ಕಾರ್ಯಗಳಿಗೆ ಶುಭವನ್ನು ತರುತ್ತದೆ. ಶುಭ ಸೂಚನೆಗಳು. ಮನೆಯಿಂದ ಹೊರಡುವಾಗ ಸಕಾರಾತ್ಮಕ ಚಿಂತನೆಗಳೊಂದಿಗೆ ಹೊರಡಿ. ಮನೆಯಿಂದ ಹೊರಡುವಾಗ ಧನಾತ್ಮಕ ಶಕ್ತಿಯನ್ನು ನೀಡುವಂತಹ ಮಂತ್ರಗಳನ್ನು ಪಠಿಸಿ ಅಥವಾ ದೇವರ ನಾಮವನ್ನು ಸ್ಮರಿಸಿ. ಸ್ವಚ್ಛತೆ. ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಲಕ್ಷ್ಮೀದೇವಿಯು ಸ್ವಚ್ಛವಾದ ಸ್ಥಳದಲ್ಲಿ ನೆಲೆಸಲು ಇಷ್ಟಪಡುತ್ತಾಳೆ. ಮನೆಯ ಮುಖ್ಯದ್ವಾರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ದಾನಧರ್ಮ. ನಿಮ್ಮ ಕೈಲಾದಷ್ಟು ದಾನಧರ್ಮ ಮಾಡಿ. ಇದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಹಸಿದವರಿಗೆ ಅನ್ನದಾನ ಮಾಡಿ. ಪ್ರಾಣಿಗಳಿಗೆ ಆಹಾರ ನೀಡಿ. ತುಳಸಿ ಗಿಡ. ಮನೆಯಲ್ಲಿ ತುಳಸಿ ಗಿಡವನ್ನು ನೆಟ್ಟು ನಿತ್ಯ ಪೂಜೆ ಮಾಡಿ. ತುಳಸಿ ಗಿಡವು ಲಕ್ಷ್ಮೀದೇವಿಯ ಸಂಕೇತವಾಗಿದೆ. ತುಳಸಿ ಗಿಡಕ್ಕೆ ನೀರನ್ನು ಹಾಕಿ. ತುಳಸಿಯ ಬಳಿ ದೀಪವನ್ನು ಹಚ್ಚಿ. ಧನಾತ್ಮಕ ಚಿಂತನೆಗಳು. ಸದಾ ಧನಾತ್ಮಕವಾಗಿ ಯೋಚಿಸಿ. ನಕಾರಾತ್ಮಕ ಆಲೋಚನೆಗಳನ್ನು ದೂರವಿಡಿ. ಸಂತೋಷದಿಂದಿರಿ ಮತ್ತು ಇತರರನ್ನು ಸಂತೋಷವಾಗಿರುವಂತೆ ಮಾಡಿ. ಶುಕ್ರವಾರದ ಪೂಜೆ. ಶುಕ್ರವಾರ ಲಕ್ಷ್ಮೀದೇವಿಗೆ ವಿಶೇಷ ಪೂಜೆ ಮಾಡಿ. ಲಕ್ಷ್ಮೀದೇವಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ ಮತ್ತು ಸಿಹಿ ನೈವೇದ್ಯವನ್ನು ಮಾಡಿ. ಲಕ್ಷ್ಮೀ ಮಂತ್ರ. ಲಕ್ಷ್ಮೀ ಮಂತ್ರಗಳನ್ನು ಜಪಿಸಿ. ಇದರಿಂದ ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು ಜಪಿಸಬಹುದು. ಈ ಕ್ರಮಗಳನ್ನು ಅನುಸರಿಸುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಸದಾ ಕೃಪೆ ತೋರುತ್ತಾಳೆ ಮತ್ತು ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಲಕ್ಷ್ಮೀ ಶಂಖ, ಹಸುವಿನ ಸಗಣಿ, ನೆಲ್ಲಿಕಾಯಿ ಮತ್ತು ಬಿಳಿ ಬಣ್ಣದ ವಸ್ತುಗಳಲ್ಲಿ ವಾಸಿಸುತ್ತಾಳೆ ಎನ್ನುವ ಉಲ್ಲೇಖವಿದೆ. ಯಾವಾಗಲೂ ಅವುಗಳನ್ನು ಪೂಜೆಯಲ್ಲಿ ಬಳಸಿ. ಯಾವಾಗಲೂ ಮನೆಯಲ್ಲಿ ನೆಲ್ಲಿಕಾಯಿಯನ್ನು ಇಟ್ಟುಕೊಳ್ಳಿ. ಇದರಿಂದ ಲಕ್ಷ್ಮೀದೇವಿಯು ಸದಾಕಾಲ ನಿಮ್ಮ ಮನೆಯಲ್ಲಿ ವಾಸಿಸುತ್ತಾಳೆ. ಮತ್ತು ಶುಕ್ರವಾರ ಬಿಳಿ ಬಟ್ಟೆಗಳನ್ನು ಧರಿಸಿ ಲಕ್ಷ್ಮಿಯನ್ನು ಪೂಜಿಸಿ. ಲಕ್ಷ್ಮೀದೇವಿಗೆ ಯಾವಾಗಲೂ ಬಿಳಿ ಬಣ್ಣದ ವಸ್ತುಗಳೆಂದರೆ ಅತ್ಯಂತ ಪ್ರಿಯವೆನ್ನುವುದು ನಮಗೆಲ್ಲಾ ತಿಳಿದಿರುವ ವಿಷಯ. ಆದ್ದರಿಂದ ಪ್ರಮುಖ ಕೆಲಸಕ್ಕಾಗಿ ಮನೆಯಿಂದ ಹೊರಡುವಾಗ ಲಕ್ಷ್ಮೀದೇವಿಗೆ ಬಿಳಿ ಬರ್ಫಿಯನ್ನು ಅಥವಾ ಮೊಸರನ್ನು ಅರ್ಪಿಸಿ ಹಾಗೂ ನೀವು ಕೂಡ ಸೇವಿಸಿ. ಇದನ್ನು ಮಾಡುವುದರಿಂದ ನೀವು ಹೊರಟ ಕಾರ್ಯಗಳಲ್ಲಿ ಶುಭವಾಗುತ್ತದೆ ಮತ್ತು ಲಾಭವಾಗುತ್ತದೆ. ಶುಕ್ರವಾರ ಲಕ್ಷ್ಮೀದೇವಿಗೆ ಅರ್ಪಿತವಾದ ದಿನವಾಗಿದೆ. ಈ ವಿಶೇಷ ದಿನದಂದು ಮನೆಯ ಪೂಜಾ ಸ್ಥಳದಲ್ಲಿ ಲಕ್ಷ್ಮೀದೇವಿ ಫೋಟೋವನ್ನೋ ಅಥವಾ ವಿಗ್ರಹವನ್ನೋ ಇಟ್ಟು ಹಸುವಿನ ತುಪ್ಪದ 2 ಮುಖದ ದೀಪವನ್ನು ಬೆಳಗಿಸಿ. ಇದನ್ನು ಮಾಡುವುದರಿಂದ ನಿಮಗೆ ಹಣ ಸಿಗುತ್ತದೆ ಮತ್ತು ಲಕ್ಷ್ಮೀದೇವಿಯು ನಿಮ್ಮೊಂದಿಗಿರಲು ಸಂತೋಷಪಡುತ್ತಾಳೆ. ಅರಳಿಮರದ ನೆರಳಿನಲ್ಲಿ ನಿಂತು ನೀರು, ಸಕ್ಕರೆ, ತುಪ್ಪ ಮತ್ತು ಹಾಲನ್ನು ಕಬ್ಬಿಣದ ಪಾತ್ರೆಯಲ್ಲಿ ಬೆರೆಸಿ ಅರಳಿಮರದ ಬುಡದಲ್ಲಿ ಇಡುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಸಂತೋಷಗೊಂಡು ಸಮೃದ್ಧಿಯನ್ನು ತರುತ್ತಾಳೆ ಮತ್ತು ಆಕೆ ನಿಮ್ಮ ಮನೆಯಲ್ಲೇ ವಾಸವಾಗಿರುತ್ತಾಳೆ. ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಕೋಪಗೊಂಡಿದ್ದಾಳೆ ಎನ್ನುವ ಭಾವನೆ ನಿಮಗೆ ಬಂದರೆ ನಂತರ ಪ್ರತಿ ತಿಂಗಳ ಪೌರ್ಣಮಿ ದಿನದಂದು ಅಕ್ಕಿ ಮತ್ತು ಆಹಾರವನ್ನು ದಾನ ಮಾಡಿ. ಇದನ್ನು ಮಾಡುವುದರಿಂದ ನೀವು ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಲು ಪ್ರಾರಂಭಿಸುತ್ತೀರಿ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.